ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವಾಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು, ರಿಜಿಸ್ಟರ್ ಆಗಬೇಕು, ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಗುರೂಜಿಯವರ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ, PhD ಮಾಡಿಕೊಂಡಿದ್ದಾರೆ. ಅದರ ಮೂಲಕವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಹಾಗೆ ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಂಡಿದ್ದಾರೆ. ಎಸ್, ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ? ನಕ್ಷತ್ರ ನಾಡಿ ಕಾರ್ಯಕ್ರಮ ನೋಡಿ ಹಾಗೆ ಕರೆ ಮಾಡಿ ಜ್ಯೋತಿಷ್ಯ ಕಲಿಯೋದಕ್ಕೆ ರಿಜಿಸ್ಟರ್ ಆಗಿ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಈ ಒಂದು ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಜ್ಯೋತಿಷ್ಯ ಅಂದರೆ ಇದು ಒಂದು ವೈಜ್ಞಾನಿಕವಾದಂತಹ ಒಂದು ಮಾಹಿತಿಯನ್ನು ನೀಡುವಂತಹ ಒಂದು ಸತ್ಯವಾದಂತಹ ಒಂದು ಕೋರ್ಸ್ ಅಂತಲೇ ಹೇಳ್ಬೋದು. ಎಸ್, ಈ ಕೋರ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದಲ್ಲಿ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಈಗಲೇ ರಿಜಿಸ್ಟರ್ ಆಗಿ ಕೇವಲ 7,999 ರೂಪಾಯಿಗೆ ಜ್ಯೋತಿಷ್ಯ ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದು. ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ಕೇವಲ 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತುಕೊಂಡು ಒಬ್ಬರು ರಿಜಿಸ್ಟರ್ ಆದರೆ ಸಾಕು, ಇಡೀ ಮನೆ ಮಂದಿ ಕುಳಿತುಕೊಂಡು ಈ ಒಂದು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಎಸ್, ಮತ್ತೆ ಆಗ್ತಾರ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಮೊದಲ ಕರೆ ಸಿದ್ಧವಾಗಿದೆ. ಎಸ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಗಂಗಾವತಿಯಿಂದ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ತಮ್ಮನ ಬಗ್ಗೆ ಕೇಳಬೇಕು ಮೇಡಮ್. ಯಾವ ವಿಚಾರವಾಗಿ? ಅದೇ ಎಜುಕೇಶನ್ ವಿಚಾರವಾಗಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 10/5/2009. 2009. ಓಕೆ, ಹುಟ್ಟಿದ ಸಮಯ ಬೆಳಗ್ಗಿನ ಜಾವ 3:45. 3:45 ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ? ಗಂಗಾವತಿ ಮೇಡಮ್. ಓಕೆ, ಏನ್ ಓದ್ತಾ ಇದ್ದಾರೆ ಇವಾಗ? ಅವನು ಎಜುಕೇಶನ್ ಅಲ್ಲಿ ವೀಕ್ ಇದ್ದಾನೆ ಮೇಡಮ್. SSLC ಫೇಲ್ ಆಗಿದ್ದಾನೆ, 2 ಸತಿ ಎಕ್ಸಾಮ್ ಬರೋದು. ಓಕೆ, ಇವಾಗ ಏನ್ ಮಾಡ್ತಾ ಇದ್ದಾರೆ? ಇವಾಗ ಏನ್ ಮಾಡ್ತಿಲ್ಲ ಮ್ಯಾಮ್, ಕ್ಲಿಯರ್ ಮಾಡ್ಕೊಂಡಿಲ್ಲ SSLC. ಅದಕ್ಕೆ ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ. 10 ಮೇ 2009. ಹೌದು. 3:45. ಇವಾಗ 17 ವರ್ಷ ಆಗಿದೆ. ಹೌದು. ಜೊತೆಗೆ PUC ಇರಬೇಕಾಯ್ತು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ 10th SSLC ಫೇಲ್ ಆಗಿದ್ದಾನೆ ಗುರುಜಿ, 2 ಸತಿ ಫೇಲ್ ಆಗಿದ್ದಾನೆ. ಸರಿ, ಓಕೆ. ಶನಿ ದಶ ಹುಟ್ಟಿದಾಗ್ಲಿಂದನೂ ಇದೆ. ಹುಟ್ಟಿದಾಗ್ಲಿಂದನೂ ಅವ್ರಿಗೆ ಶನಿ ದಶ. ಹುಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ 1ನೇ ಪಾದ, 19 ವರ್ಷ ಇರ್ತಕ್ಕಂಥದ್ದು. ಮುಂದಿನ ವರ್ಷ ಮಾರ್ಚ್ಗೆ ಆ ದಶ ಮುಗಿಯುತ್ತೆ. ದಶಾನೇ ಇಂಪಾರ್ಟೆಂಟು. ಸಾಧಾರಣವಾಗಿ ಲಗ್ನದಿಂದ 4ನೇ ಮನೆ ನೋಡ್ತಾರೆ. 4ನೇ ಮನೇಲಿ ಯಾವ್ದಾದ್ರು ಕೆಟ್ಟ ಗ್ರಹ ಇದ್ದರೆ ಅದು ಎಜುಕೇಷನ್ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಅಲ್ಲ, ದಶಾ ಮೇಲೇ ಎಲ್ಲ ಫಲಗಳು ಬರೋದು, ದಶಾ ಮೇಲೇ. ಶನಿ ದಶ ನೋಡಿದಾಗ ಇಲ್ಲಿ ನಮ್ಮ ಕಾಂಬಿನೇಷನಲ್ಲಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ 4 ವರ್ಷ ಕಷ್ಟಪಟ್ಟು ಯಾಕೆ ಮಾಡಿರೋದು, 4 ವರ್ಷ. ಈಗಲೂ ಕೂಡ ಕೆಲವು ಕರೆಕ್ಷನ್ಸ್ ನಾವು ಮಾಡ್ತಾನೇ ಇದ್ದೀವಿ. ಇದರಲ್ಲಿ ಆ ದಶ ಅನ್ನೋದು ನಾವು ಬ್ಲೂ ಕಲರಲ್ಲಿ ಹಾಕಿರ್ತೀವಿ, ಶನಿ ದಶ. ಇಲ್ಲಿ ನೋಡಿ 12 ಅಂತ ಬಂದಾಗ ಅಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಕಂಪ್ಲೀಟ್ ವೀಕ್ ಆಗಿಬಿಡ್ತಿದ್ದು. 3, 8, 12. ಶುಕ್ರ ನಕ್ಷತ್ರ ಬೇರೆ. ಶುಕ್ರ ಯಾವಾಗಲೂ ಕೂಡ ಹಾಳು ಮಾಡ್ತಾನೆ. ದಶಾದಲ್ಲಿ ಬಂದಾಗ ಹಾಳು ಮಾಡಿಬಿಡ್ತಾನೆ, ನಕ್ಷತ್ರದಲ್ಲಿ ಬಂದಾಗ ಹಾಳು ಮಾಡಿಬಿಡ್ತಾನೆ, ಸಬ್ಲಾಡಲ್ಲಿ ಬಂದಾಗಲೂ ಹಾಳು ಮಾಡ್ತಾನೆ. ಶುಕ್ರ ಎಜುಕೇಷನ್ನ ಡಿಸ್ಟರ್ಬ್ ಮಾಡಿಬಿಡ್ತಾನೆ. ಸೊ 3, 8, 12. 3ನೂ ಬ್ಯಾಡು ಎಜುಕೇಷನ್ಗೆ, 8 ಬ್ಯಾಡು, 12 ಬ್ಯಾಡು. ಅದರಲ್ಲಿ 12 ಸರ್ಕಲ್ ಆಗಿದೆ, ಪವರ್ ಪೊಸಿಷನ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಕಾಂಬಿನೇಷನ್ 1. ಎರಡನೇದು 6ನೇ ಮನೆಯೂ ಕೂಡ ವಿದ್ಯಾಭ್ಯಾಸಕ್ಕೆ ನೆಗೆಟಿವ್ ಹೌಸ್ ಆಗಿದೆ. 6ನೇ ಮನೆ ನೆಗೆಟಿವ್ ಹೌಸ್. ಸೊ 6ನೇ ಮನೆಯೂ ನೆಗೆಟಿವ್ ಹೌಸ್ ಬಂದಿದೆ. ಇನ್ನು ಉಳಿದಿರೋದು ಒಂದೇ ಎಲ್ಲೋ ಒಂದು ಕಡೆ 11 ಅಂತಿದೆ. ಆ 11ರಲ್ಲಿ ಒಂದು 6 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟು ಅಥವಾ ಸ್ವಲ್ಪ ಕುಂಟ್ಕೊಂಡು ಪಾಸ್ ಆಗೋದು. ಆದರೆ ಶನಿ ಬಿಟ್ಬಿಡೋಣ, ಈಗ ಮುಗಿದೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಭುಕ್ತಿ ದಶ ನೆಕ್ಸ್ಟ್ ಬರ್ತಕ್ಕಂಥ ದಶಾದಲ್ಲಿ ನಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಇವ್ರು ಎಜುಕೇಷನಲ್ಲಿ ಮುಂದುವರಿಸ್ತಾರಾ ಅಥವಾ ಬೇರೆ ಯಾವ ಲೈನ್ ಹೋಗ್ತಾರೆ ಅಂತ ಕ್ಲೀನಾಗಿ ನೋಡ್ಬೋದು. ಅದಕ್ಕೆ ಜ್ಯೋತಿಷ್ಯ ಕಲಿತು ಈ ಆ್ಯಪ್ ನಿಮ್ದಾಗಿಸ್ಕೊಳ್ಳಿ.
ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಆವಾಗಲೇ ನಮ್ಮ ಆ್ಯಂಕರ್ ಅವರು ಹೇಳ್ದಂಗೆ ಕೇವಲ 7,999 ಜೀವನವನ್ನು ಏನು ಮಾಡಬೇಕು ಅನ್ನೋ ವಿಚಾರ ಕರೆಕ್ಟಾಗಿ ತಿಳ್ಕೊಬೋದು. ನೆಕ್ಸ್ಟ್ ಬರ್ತಕ್ಕಂಥ ಬುಧನಲ್ಲಿ 5 ಇದೆ ಕಾಂಬಿನೇಷನ್, 5. ಆ 5ನ್ನು ನಾವು ಕೂಲಂಕುಷವಾಗಿ ನೋಡಿದಾಗ 2 ಅಂತ ಬಂದಿದೆ, ಅದು 12 ಹೊಟ್ಟೋಯ್ತು, 6 ಹೊಟ್ಟೋಯ್ತು. ಜಸ್ಟ್ 2 ಮತ್ತು 5 ಬಂದಿದೆ. ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಯಾಕೆ ನೆಕ್ಸ್ಟ್ ಬುಧ ಆ ಕಾಂಬಿನೇಷನ್ಸು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಸೊ ಅದಾದ ನಂತರ ಸ್ವಲ್ಪ ಬುಧ ದಶೆಯಲ್ಲಿ ಒಂದು 2 ಥರ ಕನ್ವರ್ಟ್ ಆಗುತ್ತೆ. 5ನೇ ಮನೆ ಬಂದಾಗ ಸ್ವಲ್ಪ ಕೇತುವಿನ ನಕ್ಷತ್ರದಲ್ಲಿ ಬಂದಾಗ ಸ್ವಲ್ಪ ಕೆಟ್ಟ ಹುಡುಗರ ಸವಾಸ ಪ್ರಾರಂಭವಾಗ್ತಕ್ಕಂಥದ್ದು ಬುಧ ತೋರಿಸುತ್ತೆ. ಸೊ ನನ್ನ ಸಜೆಷನ್ನು ಅವ್ರನ್ನ ಬೇರೆ ಊರಲ್ಲಿ ಕಳಿಸಿ, ಬೇರೆ ಊರಲ್ಲಿ ಕೇತು ಬಂದಾಗ 3, 9, 12 ಅಥವಾ ಕೇತು ಶನಿ ಬಂದಾಗ ಬೇರೆ ಊರು ಅಂತ ಹೇಳ್ತೀವಿ. ಬೇರೆ ಊರಲ್ಲಿ ಬಿಟ್ಟು ಇಲ್ಲಿ 5ನೇ ಮನೆ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಟೆಕ್ನಿಕಲ್ ಅಂತ ಬರುತ್ತೆ, ಸೊಫೆಸ್ಟಿಕೇಟೆಡ್ ಟೆಕ್ನಿಕಲ್ ಅಂತ. ನಾನು ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದೀನಿ ಇವ್ರಿಗೆ ಅಂತಂದರೆ, ಇವರಿಗೆ ಫ್ರೀ ಜಾತಕ, ಆದರೆ ಜನಗಳಿಗೆ ಇದರಿಂದ ಒಂದು ಪಾಠ. ಕೇಳಿದವ್ರಿಗೆ ನಮಗೇನು ಫೀಸ್ ಕೊಡೋಲ್ಲ ಅವ್ರಿಗೆ. ಈಗ ಅಲ್ಲೆಲ್ಲೋ ಕಾಲ್ ಮಾಡ್ತಾರೆ, ಈಗ ನೀವು ಎಷ್ಟೊಂದು ಜನ ಕಾಲ್ ಮಾಡ್ತಾರಲ್ಲ, ನಮಗೇನು ಫೀಸ್ ಕೊಡ್ತೀರಾ? 50 ರೂಪಾಯಿ ಕೊಡ್ತೀರಾ? 100 ರೂಪಾಯಿ ಕೊಡ್ತೀರಾ ಅಲ್ವಾ? ಇವತ್ತು ಡಾಕ್ಟ್ರ್ ಹತ್ರ ಸುಮ್ಮನೆ ಹಿಂಗೆ ಜ್ವರ ಅಂತ ಹಿಂಗೆ ಮುಟ್ಟು ನೋಡಿದ್ರೆ 200 ರೂಪಾಯಿ ಇಡಬೇಕಲ್ಲಿ. ಇಲ್ಲಿ ವಾಯಿನಿಂದ ಫ್ರೀ ಕೊಡ್ತಾ ಇದ್ದಾರಲ್ಲ, ಆ ಫ್ರೀ ತೊಗೊಂಡೋಕ್ಕೆ ಸ್ವಲ್ಪ ಮರ್ಯಾದೆ ಇರಲಿ. ಸ್ವಲ್ಪ ಹೇಳಿದ್ದು ಮಾಡಿರಿ ಅಂದರೆ 2 ಕೊಟ್ಟಿರ್ತಕ್ಕಂಥ ಸಲಹೆನೂ ಮಾಡಿ, ಹಾಗೆ ಅದ್ರ ಜೊತೆಗೆ ಕ್ಲಾಸ್ಗೂ ಸೇರ್ಕೊಳ್ಳಿ. 70% ಜನ ಏನಿಲ್ಲಿ ಕಾಲ್ ಮಾಡ್ತಾರೆ, ಜನ ಕ್ಲಾಸಿಗೆ ಬರೋದೇ ಇಲ್ಲ. ಅವರು ಜೀವನದಲ್ಲಿ ಅನೇಕ ಒಳ್ಳೊಳ್ಳೆ ಅವಕಾಶಗಳನ್ನು ಕಳ್ಕೊಂಡಿರ್ತೀರ. ಯಾರು ಪಾಪ ಸಿಗೋದೇ ಇಲ್ಲ, ಅವ್ರು ಕ್ಲಾಸಿಗೆ ಬರ್ತಾರೆ, ಅದೃಷ್ಟವಂತರಾಗ್ತಾರೆ. ಯಾರಿಲ್ಲಿ ಒಂದು ಸತಿ ಒಂದು ಫೋನ್ ಮಾಡಿ ತಿಳ್ಕೊಂಬಿಡೋಣ, ತಿಳ್ಕೊಂಡಿದ್ದ ತಕ್ಷಣವೇ ನಮಗೆ ಪರಿಹಾರ ಆಗ್ಬಿಡುತ್ತೆ ಅಂತದ್ದು, ಅದೆಲ್ಲ ಶಾರ್ಟ್ ಟರ್ಮ್ ಅಷ್ಟೇ. ನಿಮಗೆ ಲಾಂಗ್ ಟರ್ಮಲ್ಲಿ ಲೂಸರ್ಸ್ ನೀವೇ. ಈ ಕಾಂಬಿನೇಷನ್ಸ್ ಇವ್ರು ಕಲ್ತಿದ್ರೆ ಖಂಡಿತ ನೋಡ್ಬೋದು. ಈಗ 5ನೇ ಮನೆ ಬಂದಾಗ ಟೆಕ್ನಿಕಲ್ ಸೈಡು ಬುಧ ಸೂರ್ಯ ಕೇತುವಿನ ಒಂದು ಫಾರ್ಮೇಷನ್ ಆಗುತ್ತೆ. ಬುಧ ಸೂರ್ಯ ಮತ್ತು ಕೇತು 5ನೇ ಮನೆ ಬಂದಿರತಕ್ಕಂಥದ್ದು ಒಂದು ಕಾಮರ್ಸ್ಗೆ ಹೋಗ್ಬೋದು. ಸೆಕೆಂಡ್ PUC ಕಾಮರ್ಸ್ಗೆ ಹೋಗಿ, ಇಲ್ಲ ಅಂದರೆ ಡಿಪ್ಲೊಮೋದಲ್ಲಿ ಕ್ಯಾಡ್ ಅಥವಾ ಕ್ಯಾಮ್ ಅಂತ ಕರಿತೀವಿ, ಕಂಪ್ಯೂಟರ್ ಏಡೆಡ್ ಮಷೀನ್, ಕಂಪ್ಯೂಟರ್ ಏಡೆಡ್ ಡಿಸೈನ್. ಸಿಂಪಲ್ಲಾಗಿ ಅವ್ರು ಸೆಕೆಂಡ್ PUCನೂ ಮಾಡೋಕ್ಕೆ 10ನೇ ಅವರು ಸೈಕಲ್ ಹೊಡೆದಿದ್ದಾರೆ ಅಂದರೆ, ನೆಕ್ಸ್ಟ್ ಅವ್ರ ಮನಸ್ಸು 5ನೇ ಮನೆ ಸೋಂಬೇರಿತನ ಬರುತ್ತೆ. ಬೆಸ್ಟ್ ಏನು ಅಂತಂದರೆ ಸ್ವಲ್ಪ ದೂರ ಕಳಿಸ್ಬೇಕು, ಊರಿಂದ ದೂರ ಕಳಿಸ್ಬೇಕು. ದೂರ ಕಳಿಸಿದಾಗ ಅವ್ರು ಅಲ್ಲೇ ಹಾಸ್ಟ್ಲಲ್ಲೋ ಅಥವಾ ಯಾವುದೊಂದು ರೂಮ್ ಮಾಡ್ಕೊಂಡು ಇರಬೇಕು. ಅಥವಾ ಇಲ್ಲಿ ಸಾಕಷ್ಟು NTTF ಅಂತ ಒಂದಿದೆ, NTTF ಅಂತಿದೆ, ಅಲ್ಲಿ ನೀವು ಅಲ್ಲೇ ಹಾಸ್ಟೆಲ್ ಫೆಸಿಲಿಟಿನೂ ಇರುತ್ತೆ. ಕ್ಯಾಡ್ ಕ್ಯಾಮ್ ಎಜುಕೇಷನ್ ಕಂಪ್ಲೀಟ್ ಮಾಡಿ ಬುಧ ದೇಶದಲ್ಲಿ ತುಂಬ ಒಳ್ಳೆ ಲೈನಲ್ಲಿ ಬಂದುಬಿಡ್ತಾರೆ. 10th ಫೇಲ್ ಆಗಿರೋರು ಚೆನ್ನಾಗಿ ಆಗಬೇಕು ಅಂದರೆ ಈ ಲೈನ್ ತೊಗೋಬೇಕು. ಅದಕ್ಕೆ ಜ್ಯೋತಿಷದಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೆಯದಾಗುತ್ತೆ. ಮುಂದಿನ ಕರೆಗೋಣ. ಕಾಲ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಾಲ್ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೇವೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಯಾವ ವಿಚಾರವಾಗಿ? ಅವನಿಗೆ MBBS ಓದ್ತಾ ಇದ್ದಾನ್ರಿ. ಮುಂದೆ MD ಗೌರ್ಮೆಂಟ್ ಸೀಟ್ ಸಿಕ್ಕತ್ತೆ ಏನ ಹೆಂಗ ಅಂತ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 21/2. 21/2. 2002. 2002. ಓಕೆ, ಹುಟ್ಟಿದ ಸಮಯ? 3:15 ರೀ. 3:15. 15. ಮಧ್ಯಾಹ್ನ? ಹಾವೇರಿ. ಮಧ್ಯಾಹ್ನ ರೀ, ಮಧ್ಯಾಹ್ನ. 3:15 ಮಧ್ಯಾಹ್ನ. ಓಕೆ, ಹಾವೇರಿ. ಹಾವೇರಿ. ಇವಾಗ MBBS ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಸೀಟ್ ಸಿಗುತ್ತಾ ಇಲ್ಲ ಅಂತನಾ? ಹ್ಞೂನ್ರಿ, ಈಗ ಗೌರ್ಮೆಂಟ್ ಸೀಟ್ ಸಿಕ್ಕತ್ರಿ ಅವ್ರಿಗೆ. ಅದ್ರಾಗ ಓದ್ತಾ ಇದ್ದಾನೆ. ಅದು ಮುಗಿದ್ಮೇಲೆ MD ಸೀಟು ಗೌರ್ಮೆಂಟ್ ಸೀಟ್ ಏನ ಹೆಂಗ್ರಿ ಅಂತ. ಆದರೆ ನಿಮ್ಮ ಮಗ ಜ್ಯೋತಿಷ ನಂಬಲ್ವಲ್ಲ, ಅದು ಯಾಕೆ ಕೇಳ್ಬೇಕು ನಾನು? ಅಲ್ರಿ, ನಾವ್ ನಂಬ್ತೇವ್ರಿ. ನೀವು ನಂಬಿದ ತಕ್ಷಣ ನಾನು ನಿಮ್ಗೆ ಹೇಳ್ಬೇಕು ಅಂತ ಏನಾರು ಇದೆಯಾ? ಇಲ್ರಿ, ಹಿಂದೊಮ್ಮೆ ಕೇಳಿದ್ರಿ, ಅವನಿಗೆ ಡಾಕ್ಟರ್ ಖಂಡಿತವಾಗಿ ಸಿಗ್ಬೇಕು ಅಂತ ಹೇಳಿದ್ರಿ ನೀವು. ಹೇಳಿ ಅದನ್ನ ಸ್ವಲ್ಪ ಒಂದು 4 ಬಿಟ್ಟು ಹೇಳಿ. ಜ್ಯೋತಿಷ್ಯ ಎಷ್ಟು ಸತ್ಯ, ಜ್ಯೋತಿಷ್ಯ ಕಲಿಯಕ್ಕೆ ಕೇಳಿ ಅವ್ರಿಗೆ. ಸುಮ್ಮನೆ ಈಗಿನ ಕಾಲ ಮಕ್ಕಳೆಲ್ಲ ಏನಂತಂದ್ರೆ ಕಾಂಬಿನೇಷನ್ ನೋಡಿ, 12 ಬಂದರೆ ಅಷ್ಟ. ಇದು ನಾನು ಹೇಳಿದ್ದೀನಿ ಆವಾಗಲೇ, ಎಜುಕೇಷನಲ್ಲಿ 12 ಬಂದರೆ ಮೆಡಿಕಲ್ ಲೈನು 6, 8, 12 ಬರಬೇಕು. ಅದು ರಾಹುನಲ್ಲೇ ತೋರಿಸ್ಬಿಟ್ಟಿದೆ. ಪ್ಲಸ್ ಒಳ್ಳೆ ಕಾಂಬಿನೇಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಕಾಂಬಿನೇಷನ್ ಇರುತ್ತೆ.
ನಿಮ್ಮ ಡಾಕ್ಟ್ರಿಗಿನ ನಾನು ಹೇಳ್ತೀನಿ, ಎಲ್ಲ ಡಾಕ್ಟ್ರಿಗೂ ಹೇಳ್ತೀನಿ, ನಿಮ್ಮ ಡಾಕ್ಟ್ರು ಏನು ನೀವು ಸೈನ್ಸ್ ಓದಿದ್ದೀರೋ ಅದ್ರ 100 ಟೈಮ್ಸ್ 200 ಟೈಮ್ಸ್ ಆ್ಯಕ್ಯುರೇಟ್ ಕೊಡ್ತಕ್ಕಂಥ ಸೈನ್ಸ್ ಅಸ್ಟ್ರಾಲಜಿ. ಒಬ್ಬ ವ್ಯಕ್ತಿಯ ಕರೆಕ್ಟಾಗಿರ್ತಕ್ಕಂಥ ಡೇ ಟು ಟೈಮು ಎಲ್ಲ ಸಿಕ್ಬಿಟ್ರೆ ವಿ ಕ್ಯಾನ್ ಪ್ರೆಡಿಕ್ಟ್ ಹೆಲ್ತ್ ಆಲ್ಸೋ. ಹೌ ಇಸ್ ಹೆಲ್ತ್ ವಿ ಕ್ಯಾನ್ ಪ್ರೆಡಿಕ್ಟ್. ಇದನ್ನು ಯೂಸ್ ಮಾಡಲ್ಲ, ನಮ್ಮ ಸೈಂಟಿಸ್ಟ್ ಅವ್ರು ಯೂಸ್ ಮಾಡಬೇಕು ಇದನ್ನು. ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಯಾರ್ಯಾರು ಸೈನ್ಸ್ ಓದಿರ್ತಾರೆ, ಯಾರ್ಯಾರು ರಿಸರ್ಚಲ್ಲಿರ್ತಾರೆ, ಯಾರ್ಯಾರು ಇಸ್ರೋದಲ್ಲಿದ್ದಾರೆ, ಯಾರ್ಯಾರು IAS ಇಲ್ಲಿದ್ದಾರೆ, ನೀವು ಬಂದು ನನ್ನ ಹತ್ರ ಜ್ಯೋತಿಷ್ಯ ಕಲೀರಿ. ಯು ವಿಲ್ ಬಿ ಅಸ್ಟಾನಿಸ್ಡ್. ಇವತ್ತು ಯಾಕೆ ಕಲಿಯುಗದಲ್ಲಿ ಇದು ಮುಂದೆ ಬರಲ್ಲ ಅಂದರೆ, ಕಲಿಯುಗ ಪಾಪದ ಯುಗ. ಕೆಲವ್ರಿಗೆ ಮಾತ್ರ ಬರುತ್ತೆ. ಅದೇ ಹೇಳ್ತಾರಲ್ಲ, ಕಲಿಯುಗದಲ್ಲಿ 25% ಮಾತ್ರ ಒಳಿತಾಗುತ್ತೆ ಅಂತ. ಸೊ 100ರಲ್ಲಿ 25% ಮಾತ್ರ ಬಂದು ಕಲಿಯೋಕ್ಕೆ ಸಾಧ್ಯ. 25% 100ರಲ್ಲಿ, ಅದು 25% ಗೊಣಗಾಡ್ಕೊಂಡು ಕಲಿತಾರೆ. ಅದಷ್ಟು ಈಸಿ ಅಲ್ಲ. ಅದಕ್ಕೆ ನಾವು ಕಲಿಯುಗದಲ್ಲಿ ನಮ್ಗೆ ಗೊತ್ತಿದೆ ಈ ಥರ ಆಗುತ್ತೆ ಅಂತ. ಆದರೂ ನಾವೊಂದು ಈ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡಿರೋರು, ಈ ಸಬ್ಜೆಕ್ಟಲ್ಲಿ ತಿಳ್ಕೊಂಡಿರೋರು, ಇದರಲ್ಲಿ ಒಂದು ಆ್ಯಕ್ಯುರಸಿ ಇದೆ, ಇದು ಪರ್ಫೆಕ್ಟಾಗಿ ಹೇಳುತ್ತೆ. ಆಚೆ ಹೇಳ್ತಕ್ಕಂಥ ಮೂಢನಂಬಿಕೆ, ಆಚೆ ಅನೇಕರು ಜ್ಯೋತಿಷ್ಯ ಹೇಳ್ತಕ್ಕಂಥ ಪೂಜೆ ಪುನಸ್ಕಾರಗಳು ಅವೆಲ್ಲ ಶುದ್ಧ ಸುಳ್ಳದು. ಯಾವ ಪೂಜೆಯಿಂದ ಏನು ಬದಲಾಗಲ್ಲ. ಪೂಜೆಯಿಂದ ನಮಗೆ ಫಲಿತಾಂಶ ಬರುತ್ತೆ ಅಂತಂದರೆ, ಇವತ್ತು ಪ್ರತಿನಿತ್ಯ ಪೂಜೆಗಳು ನಡೀತಾ ಇರುತ್ತೆ. ಕಾಶ್ಮೀರಿಂದ ಕನ್ಯಾಕುಮಾರಿ ಇವತ್ತು ನಮಗೆ ಅಭಿವೃದ್ಧಿ ಹೊಂದು ಯಾರಿಗೂ ತೊಂದರೆ ಆಗಬಾರ್ದಾಗಿತ್ತು. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಬೇಕಾಯಿತು. ಎಲ್ಲೂ ಕೂಡ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು. ಎಲ್ಲೂ ಕೂಡ ಬೆಂಕಿ ಅವಘಡಗಳು ನಡೀತಾರೆ. ಯಾಕಂದರೆ ಎಲ್ಲ ಕಡೆ ಪೂಜೆ ಪುನಸ್ಕಾರಗಳು ಜಮ್ಮು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಡೀತಾನೇ ಇದೆ ನಿರಂತರವಾಗಿ. ಜನಗಳ ಮೈಂಡಲ್ಲಿ ಏನಾಗಬೇಕು, ಏನು ಹೋಗಬೇಕು ಅಂತಂದರೆ, ಜ್ಯೋತಿಷ್ಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ವಿದ್ಯೆ ಸತ್ಯ. ಅದರಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು, ರಿಸಲ್ಟ್ ಏನು ಬರುತ್ತೋ ಅದೂ 100ಕ್ಕೆ 100 ಸತ್ಯ. ಆದರೆ ಈ ಜ್ಯೋತಿಷ್ಯ ಮುಖಾಂತರ ಅನೇಕರು ಪೂಜೆ ಮಾಡಿಸಿ ನಿಮಗೆ ಫಲ ಕೊಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಬರೆದಿಟ್ಕೊಳ್ಳಿ. ನಿಮಗೇನಾದ್ರು ಪೂಜೆ ಮಾಡಿಸಿ ಪೂಜೆಯಲ್ಲಿ ನಿಮಗೇನಾದ್ರು ಫಲ ಬಂದಿದೆ ಅಂತಂದರೆ ಅದು ಭ್ರಾಂತಿ ನಿಮ್ಮದು, ಖಂಡಿತ ಭ್ರಾಂತಿ ನಿಮ್ಮದು. ಯಾಕಂದರೆ ನಿಮ್ಮ ದಶಾಭುಕ್ತಿಲಿ ಅದು ತೋರಿಸಿತ್ತು, ನೀವು ಪೂಜೆ ಮಾಡಿಸಿದ ಟೈಮೂ ಬಂದಿತ್ತು, ಅವೆರಡೂ ಫಲಿತ ಆಯಿತು. ಅದೇ ಜ್ಯೋತಿಷ್ಯರ ಹತ್ರನೋ ಪುರೋಹಿತರ ಹತ್ರನೋ ಅದೇ ಕೆಲಸಕ್ಕೆ, ಮದುವೆ ವಿಚಾರಕ್ಕೆ 10 ಜನ ಹೋಗ್ತಾರೆ, 10 ಜನನೂ ಪೂಜೆ ಮಾಡ್ತಾರೆ. 10 ಜನಕ್ಕೂ ಮದುವೆ ಆಗಿಬಿಡುತ್ತಾ? 3 ತಿಂಗಳೇ ತಗೊಳ್ಳಿ, 6 ತಿಂಗಳೇ ತಗೊಳ್ಳಿ, ನೋಡಿದ್ರೆ 3 ಜನಕ್ಕಾಗಿರುತ್ತೆ, 4 ಜನಕ್ಕಾಗಿರುತ್ತೆ. 3-4 ಜನ ಏನು ಹೇಳ್ತಾರೆ, ನಾವಲ್ಲಿ ಹೋದ್ವಿ, ಆ ದೇವ್ರ ಹತ್ರ ಹೋದ್ವಿ. ಕೆಲವರೆಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತದೆ, ನಾವು ಈ ದೇವ್ರ ಹತ್ರ ಬಂದ್ವಿ, ಇಮ್ಮಿಡಿಯೇಟ್ ಕೆಲಸ ಆಯಿತು ಅಂತ. ಯಾವ ಮಣ್ಣಂಗಟ್ಟಿನೂ ಆಗಲ್ಲ. ಅವೆಲ್ಲ ಸುಮ್ಮನೆ ಅವ್ರು ಯಾರೋ ಮಾಡಿದ್ದಕ್ಕೆ ಯಾರಿಗೆ ಅಲ್ಲಿ ಬಂತೋ ಪ್ರಚಾರ ಮಾಡ್ಕೊಳಕ್ಕೆ ಮಾಡ್ತಾರೆ. ಹಣೆ ಬರೋಣ ಅವ್ರಿಗೆ 100/100% ಅವ್ರು ಬಂದು ಹೇಳಕ್ಕೆ ಹೇಳಿ ನೋಡೋಣ. ಇಲ್ಲಿ ಈ ಕ್ಷೇತ್ರದಲ್ಲಿ ಕಾಲಿಟ್ಟವ್ರಿಗೆ ಎಲ್ಲನೂ ಮದುವೆ ಆಗಿದೆ ಅಂತ ಬರ್ದು ಕೊಡಲಿ ನೋಡೋಣ. ತಾಕತ್ತಿಲ್ಲ. ಅಗ್ರಿಮೆಂಟ್ ಬರೀಲಿ, ಸುಪ್ರೀಂ ಕೋರ್ಟಲ್ಲಿ ಬೇಕಾದ್ರೆ ಅರ್ಜಿ ಹಾಕಲಿ. ಈ ಕ್ಷೇತ್ರಕ್ಕೆ ಕಾಲಿಟ್ಟವ್ರು ಯಾರ್ಯಾರು ಮದುವೆ ಲೇಟಾಗಿದೆ, ಈ ಕ್ಷೇತ್ರಕ್ಕೆ ಕಾಲಿಟ್ಟರೆ, ಈ ಸ್ಥಳಕ್ಕೆ ಕಾಲಿಟ್ಟರೆ, ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ, ಇಲ್ಲಿರ್ತಕ್ಕಂಥ ಪೂಜೆ ಮಾಡಿಸಿದ್ರೆ 100ಕ್ಕೆ 100 ಜನಕ್ಕೂ ಮದುವೆ ಆಗುತ್ತೆ. ಬೇಕಾದ್ರೆ ಟೈಮ್ ತಗೊಳ್ಳಿ, 3 ತಿಂಗಳು 6 ತಿಂಗಳು, 6 ತಿಂಗಳ ಮೇಲಾಗುತ್ತೆ, 1-2 ವರ್ಷ ಆದಮೇಲೆ ಆಗುತ್ತೆ ಅಂದರೆ ಅದು ಬೋಗಸ್ಸೆ. ಅದು ಟೈಮ್ ಕೊಡೋಣ. ಬೇಕಾದ್ರೆ ದೇವ್ರಿಗೆ ಅಪ್ಲಿಕೇಶನ್ ಹಾಕಿರ್ತೀವಲ್ವಾ, ಇಲ್ಲಿಂದ ಭಾಳ ಅಪ್ಲಿಕೇಶನ್ ಹೋಗಿರುತ್ತೆ, ಫೈಲ್ಸ್. ಈಗ ಇವತ್ತು ಗೌರ್ಮೆಂಟ್ ಕ್ಷೇತ್ರದಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರೇ 2-3 ತಿಂಗಳು ಬೇಕಾಗುತ್ತೆ. ಇರಲಿ, ನಾವು ಪಾಪ ದೇವ್ರಿಗೆ ಅಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಒಂದು 6 ತಿಂಗಳು ಟೈಮ್ ಕೊಡೋಣ. 100 ಜನ ಹೋಗಿರ್ತಾರೆ, ಅವ್ರು ಹೇಳಿದ್ದೆಲ್ಲ ಮಾಡಿಸಿರ್ತಾರೆ. ಇಲ್ಲಿ ನಮ್ಮ ಹಿಂದೂ ಧರ್ಮ ಹಾಳಾಗ್ತಿರೋದು ಪಾಯಿಂಟ್ ಇಲ್ಲಿ. ನಮ್ಮ ಸಂಸ್ಕೃತಿಯನ್ನು ಸಂಸ್ಕೃತಿಯಾಗೇ ನೋಡಬೇಕೇ ಹೊರತು ಆ ಸಂಸ್ಕೃತಿಯಿಂದ ಫಲಿತಾಂಶವಾಗಿ ನಾವು ನೋಡಿದ್ರೆ ಅಲ್ಲಿ ಈಗಿನ ಯಂಗ್ಸ್ಟರ್ಸ್ಗೆ ಬೊಟ್ಟಿಟ್ಕೊಳ್ಳಲ್ಲ, ಗಂಡಾಗಲಿ ಹೆಣ್ಣಾಗಲಿ ಶಾಲ್ ಹಾಕ್ಕೊಳ್ಳಲ್ಲ, ಕೇಸರಿ ಶಾಲ್ ಹಾಕ್ಕೊಳ್ಳಲ್ಲ, ತಿಲಕವಿಟ್ಕೊಳ್ಳಲ್ಲ, ಶುಭ್ರವಾಗಿರ್ತಕ್ಕಂಥದ್ದು ಪ್ರಾತಃ ಕಾಲದಲ್ಲಿ ಇದು ಮಾಡಲ್ಲ. ಯಾಕೆಂದರೆ ನಾವು ಸಂಸ್ಕೃತಿಯನ್ನು ಫಲಿತಾಂಶವಾಗಿ ಬದಲು ಮಾಡಿದ್ದೀವಿ. ಸಾಕಷ್ಟು ಕಡೆ ದೇವಸ್ಥಾನಕ್ಕೆ ಹೋಗ್ಬರೋ, ಇಲ್ಲ ಇವತ್ತು ಇಂಟರ್ವ್ಯೂ ಪಾಸ್ ಆಗ್ತೀಯಾ, ಅಲ್ಲಿ ನೆಮ್ಮದಿ ಮತ್ತು ಭರವಸೆ ಭಾಳ ಇಂಪಾರ್ಟೆಂಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವರು ಮೆಡಿಕಲ್ ಆಗೋಕ್ಕಿಂತ ಮುಂಚೆನೇ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಅಂದರೆ ಈ ಸೈನ್ಸ್ ಎಷ್ಟು ಪರ್ಫೆಕ್ಟ್ ಆಗಿದೆ. ಹಾಗೆ ಇವ್ರು ಕೇಳಿರ್ತಕ್ಕಂಥದ್ದು ಒಂದು ಗೌರ್ಮೆಂಟ್ ಕೆಲಸ ಆಗುತ್ತಾ ಅಂತ. ಶುಕ್ರ 8, 5, 12 ಬಂದಿರೋದೆ ಸ್ವಲ್ಪ ಅಷ್ಟು ಈಸಿಯಾಗಿಲ್ಲ. ಈಗ ಭುಕ್ತಿಯಲ್ಲಿ ಇಲ್ಲ,
ಭುಕ್ತಿಯಲ್ಲಿ ಕಷ್ಟಪಡಬೇಕು. ಸ್ವಲ್ಪ ಟೈಮ್ ಕೊಟ್ಟರೆ ಚಂದ್ರನಲ್ಲಿ ಚೆನ್ನಾಗಿದೆ. ಸೊ ಅದನ್ನು ವಿನ್ ಮಾಡ್ಕೋಬೇಕು ಅಂತಂದರೆ ಇವರು 2 ಮುಖದ ರುದ್ರಾಕ್ಷಿ ಹಾಕ್ಕೋಬೇಕು. 2 ಮುಖದ ರುದ್ರಾಕ್ಷಿ ಹಾಕ್ಕೋಬೇಕು. ಅದರ ಜೊತೆಗೆ ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ, ಲಾಸ್ಟ್ ಟೈಮ್ ಹೇಳಿರ್ತೀನೋ ಇಲ್ವೋ. ಮತ್ತು ಪದೇ ಪದೇ ನೀವು ಕಾಲ್ಸ್ನ ಮಾಡಬೇಡಿ ದಯವಿಟ್ಟು. ಎಲ್ಲರೂ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ, ಕಾಲ್ ಮಾಡಿರೋರೆ ಮಾಡಿದ್ರೆ ನಿಮಗೆ ಒಂದು ದೋಷ ಉಂಟಾಗುತ್ತೆ. ಆ ದೋಷ ಏನು ಅಂದರೆ ಫ್ರೀ ದೋಷ, ಸ್ತ್ರೀ ದೋಷ ಅಲ್ಲ, ಫ್ರೀ ದೋಷ. ಒಬ್ಬರ ಹತ್ರ ನಾವು ಸಹಾಯ ತಗೊಂಡು ನಾವು ದೇವಸ್ಥಾನ ಕಟ್ತಾಯಿದ್ವಿ, ದೇವಸ್ಥಾನಕ್ಕೆ ಏನಾರು ಹಾಕಿದ್ದೀರಾ? ಇಲ್ಲ. ಹೋಗಲೇ ಗುರುಗಳಿಗೆ ಕಾಣಿಕೆ ಏನಾರು ತಲುಪಿಸಿದ್ದೀರಾ? ಇಲ್ಲ. ಫ್ರೀಯಾಗಿ ಕೇಳ್ಕೊಂಡು ಹೋದರೆ ಅದು ಋಣ ನಿಮ್ಮಲ್ಲಿ ಉಳಿಯುತ್ತೆ. ನಾನು ಸ್ಕೂಲಲ್ಲಿ ಫ್ರೀಯಾಗಿ ಪಾಠ ಕೇಳಿ ಋಣ ಉಳಿಸ್ಕೊಂಬಂದರೆ ಆ ಋಣ ನನಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ನನ್ನ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಇದನ್ನು ಹಣಕ್ಕೋಸ್ಕರ ಕಾಸ್ಗೋಸ್ಕರ ಅಲ್ಲ, ನೀವು 10 ರೂಪಾಯಿ ಹಾಕಿದ್ರು ಅದು ಕಾಣಿಕೆನೇ, 2 ರೂಪಾಯಿ ಹಾಕಿದ್ರು ಕಾಣಿಕೆ. ಬಟ್ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೋ ಕಷ್ಟ ಇದೆ, 1 ಟೈಮ್ ಫ್ರೀ ಕೊಟ್ಟರೆ ಭಗವಂತನು ನೋಡ್ತಾ ಇದ್ದಾನೆ. ಓಕೆ, ಈ ದಿನೇಶ್ ಗುರುಜಿನವರು ಸ್ವಲ್ಪ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಪಾಪ ಕಷ್ಟ ಇದೆ. ಈ ತಲೆಕೆಟ್ಟವರು ತಿಂದು ಹೆಗಣ ಥರ ಮನೇಲಿ ಕೂತ್ಕೊಂಡು ಕೆಲವು ಹೆಂಗಸರು ಗಂಡಸರು ಫೋನ್ ಎತ್ಕೊಂಡು ಗುರೂಜಿ ಬಂದವರು ಕಾಲ್ ಮಾಡು, ಅವ್ನು ಫ್ರೀಯಾಗಿ ಕೂತೋ, ನಾವು ಆರಾಮಾಗಿ ಅವನ ಹತ್ರ ಕೇಳೋಣ ಅನ್ನೋ ಮನೋಭಾವ ನಿಮಗೆ ಈ ಫ್ರೀ ಅನ್ನೋ ದೋಷ ಉಂಟಾಗುತ್ತೆ. ಫ್ರೀ ದೋಷ, ಸ್ತ್ರೀ ದೋಷ ಅಲ್ಲ, ಫ್ರೀ ದೋಷ. ಜೀವನದಲ್ಲಿ ದೇವಸ್ಥಾನಕ್ಕೆ ಹೋದರೂ ಕಾಣಿಕೆ ಯಾಕೆ ಹಾಕ್ತೀವಿ ಅಂತಂದರೆ, ನಾವು ಉಚಿತವಾಗಿ ನಾವು ಯಾವ ಒಂದು ಆಶೀರ್ವಾದನೂ ಪಡಿಬಾರ್ದು ಅನ್ನೋದೇ ಇದೆ. ಅಲ್ಲಿ ಏನಾರು ಸೇವೆ ನಡೀಲಿ ನಮ್ಮ ಕಾಸಿಂದ ನಾವು ಖರ್ಚು ಮಾಡಿ, ದೇವ್ರ ದುಡ್ಡೇ ಇದ್ರಿ ಅದು, ದೇವ್ರು ಯಾವುದು ದುಡ್ಡು ಕೇಳಲ್ಲ. ಬಟ್ ಅದನ್ನು ನೀವು ಕಾಣಿಕೆ ಹಾಕಿದಾಗ ನಿಮ್ಮ ಸ್ವಭಾವವನ್ನು ತೋರಿಸುತ್ತೆ. ಅದನ್ನೇ ಮಾತು ಹೇಳಿದ್ದು ಅವಾಗ ಹೇಳಿದ್ದೆ ಈಗ. ಸೊ ಇದು ವಯಸ್ಸಾಗಿ ಈಗ ಯಾರು ಕೇಳಿದ್ರೆ ಟಿ ವಿ ಪ್ರೋಗ್ರಾಮಲ್ಲಿ ಇದೊಂದು ಎಚ್ಚರಿಕೆ ನಿಮಗೆ. ಅತಿಯಾಗಿ ಫ್ರೀ ಕೇಳಿದ್ರೆ ನಿಮ್ಮ ಮಕ್ಕಳು ಬೇರೆ ಟೈಮಲ್ಲಿ ಸಫರ್ ಆದಾಗ ಯಾಕೋ ಕಷ್ಟ ಬರ್ತದೆ ನಮ್ಮ ಮಗಳಿಗೆ, ಎಲ್ಲೋ ಒಂದು ಕಡೆ ನನ್ನ ಋಣ ಬಿಟ್ಟಿದ್ದೆ. ಋಣ ಅಂದರೆ ಏನರ್ಥ? ತಾಯಿ ಋಣ, ತಂದೆ ಋಣ, ಗುರು ಋಣ, ಇವೆಲ್ಲ ಋಣ ಅಂದರೆ ಏನು? ಅವರಿಂದ ನಾವು ಇದೊಂದು ವಿಚಾರವನ್ನು ಅಥವಾ ಒಂದು ಸಹಾಯವನ್ನು ಪಡೆದು ಅವ್ರಿಗೇನೂ ಕೊಡದೆಲ್ಲೇ ಇದ್ದರೆ, ಯಾವುದೇ ರೂಪ ಇರ್ಬೋದು. ಈಗ ತಂದೆ ತಾಯಿಗಂದರೆ ಅವ್ರನ್ನ ನೋಡ್ಕೋಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಹುಷಾರಾಗಿ ನೋಡ್ಕೋಬೇಕು, ಇವೆಲ್ಲ ಋಣಗಳು ತೀರಿಸ್ತಕ್ಕಂಥದ್ದು. ಈ ಟಿ ವಿಲಿ ನಾವು ಹೇಳೋದು ನೀವು ಋಣ ಇಟ್ಕೊತಾ ಇದ್ದೀರಾ. ಒಂದು ಸತಿ ಓಕೆ. ಇದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಪದೇ ಪದೇ ಕಾಲ್ ಮಾಡೋರಿಗೆ 3-4 ಫೋನ್ ಇಟ್ಕೊಂಡು ಗುರೂಜಿಗೆ ಹತ್ರ ಎಲ್ಲ ಫ್ರೀ ತಗೊಳ್ಳೋಣ ಅನ್ನೋರು ಅತಿ ಹೆಚ್ಚು ಋಣಬಾಧೆಯಲ್ಲಿ ಅಂತಾರೆ. ವಯಸ್ಸಾಗ್ತಾ ಹೋಗ್ತಾ ನಿಮಗೆ ಕಾಯಿಲೆಯಿಂದ ಸಫರ್ ಆಗ್ತಾರೆ. ಯಾಕಂದರೆ ಎಲ್ಲರೂ ಒಂದು ಕಡೆ ಋಣನ ತೀರಿಸ್ಕೋಬೇಕಲ್ಲ, ಭಗವಂತ ಬಿಡಲ್ಲ. ಇದು ನನಗೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಮನವರಿಕೆ ಆಯಿತು. ನಂದು ಒಂದು ಋಣ ಇದೆ, ಇದು ತೀರಿಸ್ಬೇಕಲ್ಲ, ತಪ್ಪಾಯಿತು ತಿಳ್ಕೊಂಡ್ರದು. ಅದನ್ನು ದಾನದ ಮುಖಾಂತರವೋ ಬೇರೆ ಮುಖಾಂತರ ಕೊಟ್ಬಿಡ್ತೀವಿ, ಅಥವಾ ಆ ವ್ಯಕ್ತಿಗೆ ನಾವು ಋಣವನ್ನು ತೀರಿಸೋದು. ಋಣ ಎಲ್ಲದಕ್ಕೂ ಋಣನೇ. ಋಣ ಇಲ್ಲದೆ ಎಲ್ಲೂ ಇಲ್ಲಿ ಸಂಬಂಧಗಳು ಇಲ್ಲವೇ ಇಲ್ಲ. ಒಬ್ಬ ರಾಜಕಾರಣಿನೂ ಕೂಡ ಋಣ ತೀರಿಸಲೇಬೇಕು, ಪ್ರಜೆಗಳ ಋಣ ತೀರಿಸಲೇಬೇಕು. ಇಲ್ಲ ಅಂದರೆ ಮುಂದಕ್ಕೆ ಏಳಿಗೆ ಇರಲ್ಲ, ಅವನ ಸಂತತಿ ಏಳಿಗೆ ಇರಲ್ಲ, ಅವನ ಸಂಸಾರದಲ್ಲಿ ಬಿರುಕು ಬೀಳುತ್ತೆ. ಋಣ ಅನ್ನೋದು ವಾಟ್ ವಿ ಟೇಕ್ ಶುಡ್ ಬಿ ಗಿವನ್ ಬ್ಯಾಕ್. ಇದನ್ನು ಋಣ ಅಂತ ಹೇಳ್ತಾರೆ. ವಾಟ್ ವಿ ಟೇಕ್ ಶುಡ್ ಬಿ ಗಿವನ್ ಬ್ಯಾಕ್ ಇನ್ ಕ್ಯಾಶ್ ಆರ್ ಕೈಂಡ್ ಅಂತ ಕರೀತಾರೆ. ಕ್ಯಾಶ್ ಆರ್ ಕೈಂಡ್. ಸೊ ಇಲ್ಲಿ 11-12 ಯಾಕೆ ಇಷ್ಟು ಡಿಸ್ಪ್ಲೇ ಹೇಳ್ತಾ ಇದ್ದೀನಿ. ಮತ್ತು ಡಾಕ್ಟ್ರು ಇದ್ದಾರೆ, ಏನು ಕಾಸಿಗೇನು ಬರ ಇಲ್ಲ ನಿಮಗೆ. ನಾನು ಸಜೆಸ್ಟ್ ಮಾಡೋದು, ನಿಮ್ಮ ಋಣ ತೀರಿಸ್ಕೋಬೇಕು ಅಂದರೆ ಫಸ್ಟ್ ಬಂದು ಕಲ್ತ್ಕೊಳ್ಳಿ. ಈ ಸಬ್ಜೆಕ್ಟು ಗ್ರೇಟ್ ಅಂತ ಮೆರೆಸಿ ಭಗವಂತ ಮೆಚ್ತಾನೆ. ಅದು ಬಿಟ್ಬಿಟ್ಟು ಫ್ರೀಯಾಗಿ ಕೇಳ್ಕೊಂಡು ಕೂತ್ಕೊಂಡ್ರೆ ಹುಟ್ಟು ದರಿದ್ರ ಅಂಟ್ಕೊಳ್ಳುತ್ತೆ ಲಾಸ್ಟಲ್ಲಿ. ನೀವು ಡಾಕ್ಟರ್ ಆದರೂ ಅಷ್ಟೇ, ಇಂಜಿನಿಯರ್ ಆದರೂ ಅಷ್ಟೇ. ಇದು ಶಾಸ್ತ್ರದಲ್ಲಿ ಬರೆದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಓಡೋಗ್ತೀವಿ ಪೂಜೆಗಳು ಮಾಡ್ಸೋಕ್ಕೆ, ನಮ್ಮ ಫಲಿತಾಂಶ ಬರೋಕ್ಕೆ. ಆದರೆ ಇಂಥ ಋಣಗಳನ್ನ ಯಾರೂ ಹೇಳಲ್ಲ. ಎಲ್ಲರೂ ಕೂಡ ಸರ್ಪದೋಷ ಅಂತ ಹೇಳ್ತಾ ಕೂತ್ಕೊಂಡಿರ್ತಕ್ಕಂಥ ಕಾಂಪೌಂಡರ್ಗಳನ್ನ ನಾವೆಲ್ಲ ಕಡೆ ನೋಡ್ತೀವಿ. ಅವ್ರಿಗೆ ಬರ್ತಕ್ಕಂಥ ಆದಾಯವನ್ನು ನಾವು ಯಾವುದೋ ಒಂದು ಎದುರಿಸಿ ಮಾಡ್ತಕ್ಕಂಥದ್ದು ನೋಡ್ತೀವಿ. ಆದರೆ ನಾವು ಸಣ್ಣ ಸಣ್ಣ ಮಾಡ್ತಕ್ಕಂಥ ತಪ್ಪುಗಳು, ಒಬ್ಬರ ಹತ್ರ ಸಹಾಯ ಪಡೆದಿರ್ತಕ್ಕಂಥದ್ದು, ಅದೆಲ್ಲ ಕೂಡ ಅಪ್ಲೈ ಆಗುತ್ತೆ. ಯಾವುದೋ ಮದುವೆ ಅಂತ ದುಡ್ಡು ಇಸ್ಕೊಂಡಿರ್ತಾರೆ, ವಾಪಸ್ಸೇ ಕೊಡಲ್ಲ. ಅದು ಎಂಥ ದೊಡ್ಡ ಘನಘೋರವಾಗಿರ್ತಕ್ಕಂಥದ್ದು ಗೊತ್ತಾ? ಪಾಪ ಮದುವೆ ಆಗಲಿ ಅಂತ ಕಷ್ಟಪಟ್ಟು ಕೊಟ್ಟಿರ್ತಾರೆ. ದಯವಿಟ್ಟು ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಓಕೆ, ನಾನಿವತ್ತು ಹೇಳಿದ ಪಾಯಿಂಟು ಎಲ್ಲರಿಗೂ ಅನ್ವಯಿಸುತ್ತೆ. ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ. ಇಲ್ಲಿ ಕೂತಾಗ, ಅಲ್ಲೇ ಯಾರೇ ಗುರುಗಳು ಕೂತಾಗ ಕಾಲ್ ಮಾಡ್ಬೇಕಾರೆ ಸುಮ್ಮನೆ
ಫ್ರೀ ಗಿರಾಕಿಗಳ ಥರ ಆಡಬೇಡಿ, ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಇಲ್ಲಿ ಬಂದು ಕೂತ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಊರವ್ರಿಗೆಲ್ಲ ಫ್ರೀಯಾಗಿ ಹೇಳೋಕ್ಕಲ್ಲ ನಾನು ಕೂತಿರೋದು. ಇದನ್ನು ನೀವು ವಿದ್ಯಾಭ್ಯಾಸವಾಗಿ ತಗೊಳ್ಳಿ, ನಿಮ್ಮ ಜೀವನವನ್ನು ಇದರಿಂದ ರೂಪಿಸ್ಕೊಳ್ಳಿ, ಇದರಿಂದ ನೀವು ಕಷ್ಟಗಳು ಹೋಗಲಿ. ಅದಕ್ಕೆ ನಾನು ಸ್ವಲ್ಪ ಕಷ್ಟಪಟ್ಟು ಪಾಠ ಹೇಳಿ ಆ ಫೀಸ್ ತೊಗೊಂಡು ಆ ಫೀಸ್ನ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಹಾಕಕ್ಕಂತಕ್ಕಂಥದ್ದು ಮತ್ತು ಬಡಬಗ್ಗರಿಗೆ ಮದುವೆ ಮಾಡಬೇಕು ಅನ್ನೋದು ನನ್ನ ವಿಚಾರ. ನೀವು ಯಾರು ಫ್ರೀ ಕೇಳ್ತೀರ, ನೀವು ನಮಗೆ ಆ ಒಂದು ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ಹಣ ಹಾಕಿಲ್ಲ ಅಂದರೆ ಇಲ್ಲಿ ಸದುದ್ದೇಶ ಇರುತ್ತೆ, ನಿಮ್ಮ ಕಡೆ ದುರುದ್ದೇಶ ಇರುತ್ತೆ. ಎಲ್ಲನೂ ಅಷ್ಟೇ. ದೇವಸ್ಥಾನಕ್ಕೆ ಹೋದ್ರೂ ಕಾಣಿಕೆ, ಅಲ್ಲೂ ಫ್ರೀ ಮೀಲ್ಸ್ ತಿಂತೀವಿ, ಸೇವೆ, ಇಷ್ಟು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಇದೀಗ ನಕ್ಷತ್ರ ನಾಡಿ ಕಾರ್ಯಕ್ರಮದ ಕುರಿತಂತೆ ಹಾಗೆ ಕೈಲಾಶ ಯಂತ್ರ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.